ಬಹಳಷ್ಟು ದೊಡ್ಡ ಮತಗಳ ಅಂತರದಲ್ಲಿ ಗೆದ್ದಾಗ ಆ ಪರಿಸ್ಥಿತಿ ಬೇರೆ ಇರುತ್ತೆ, ಕಡಿಮೆ ಮತಗಳ ಅಂತರದಲ್ಲಿ ಗೆದ್ದಾಗ ಒಂದು ಪರಿಸ್ಥಿತಿ ಬೇರೆ ಇರುತ್ತೆ. ಇದನ್ನೆಲ್ಲ ಹೆಂಗ್ ಫೇಸ್ ಮಾಡಿದಿರಿ ನೀವು ಈ ಎರಡು ಚುನಾವಣೆಗಳ ಬಗ್ಗೆ ಮಾತನಾಡೋದಾದ್ರೆ? ಮೊದಲನೇ ಚುನಾವಣೆ ಅತಿ ಹೆಚ್ಚಿನ ಲೀಡನ್ನ ಕೊಡ್ತು. ಕರೆಕ್ಟ್. ಅತಿ ಹೆಚ್ಚಿನ ಓಟು ಬಂದಿತ್ತು. ಹೌದು. ಎರಡನೇ ಅವಧಿಗೆ ತುಂಬಾ ಕಡಿಮೆ ಬಂತು. ಲೀಡ್ ತುಂಬಾ ಕಡಿಮೆ ಅಂತರದಲ್ಲೇ ಗೆದ್ದಿದ್ದೀನಿ. ನನಗೇನು ಆತರ ಅನಿಸ್ತಾ ಇಲ್ಲ. ಕಾರಣ ಬೇರೆ. ಓಕೆ. ಕಾರಣ ಬೇರೆ, ವಾತಾವರಣ ಮತ್ತೆ ಕಾರಣ ಬೇರೆ ಇದ್ದಿದ್ದರಿಂದ ಮಾಲೂರು ತಾಲೂಕಲ್ಲಿ ತುಂಬಾ ಕಡಿಮೆ ಮತದಲ್ಲಿ ನಾನು ಗೆದ್ದಿದ್ದೀನಿ. ಓಕೆ. ಆದ್ರೂ ಕೂಡ ನನ್ನ ತಾಲೂಕಿನ ಜನತೆ ಮೇಲೆ ನಂಬಿಕೆ ಇತ್ತು. ಆ ಸಮಯ ಸಂದರ್ಭ ಹಿಂಗಾಗಿದೆ, ಮತ್ತೆ ಮುಂದಿನ ದಿನಗಳಲ್ಲಿ ಇದಾಗೋದಿಲ್ಲ, ಹೆಂಗೋ ಏನೋ ಕಷ್ಟದಲ್ಲಿ ಉಳ್ಕೊಂಡಿದ್ದಾನೆ, ಉಳಿಸಿದಾರೆ ನನ್ನ ತಾಲೂಕಿನ ಜನ, ಮತ್ತೆ ಇಂಥ ಒಂದು ಸಂದರ್ಭ ನಾನು ಬರೋದಿಲ್ಲ, ಇಂಥ ಒಂದು ದಿನಗಳು ನಾನು ನೋಡೋದಿಲ್ಲ ಅಂತೇಳಿ ನಂಬಿಕೆ ಇತ್ತು. ಅಂದ್ರೆ ಯಾವ ವೇವ್ ಇದ್ರು ಕೂಡ ಅದನ್ನ ಸೈಡಿಗೆ ಸರಿಸ್ತೀರಿ ಅಂತ ತೋರಿಸಿದ್ದಾರೆ. ನಾನು ತಳ್ತೀನಿ ಅನ್ನೋದಕ್ಕಿಂತಲೂ ನನ್ನ ತಾಲೂಕಿನ ಜನತೆ ನನ್ನ ಕೈ ಹಿಡಿದಾರೆ, ನನ್ನ ಪರ ಇದ್ದಾರೆ ಅನ್ನೋದು. ನಾನು ಮೂಲತಃ ಕಾಂಗ್ರೆಸ್ಸಿಗ. ಯಾಕೆ ಅಂತ ನೀವು ನಮ್ಮ ತಾತವರು ಕಾಂಗ್ರೆಸ್ಸು, ನಮ್ಮ ತಾತವರು ಕಾಂಗ್ರೆಸ್ಸು, ನಮ್ಮಪ್ಪ ಕಾಂಗ್ರೆಸ್ಸು. ನಾನು ಕೂಡ 86ರಲ್ಲಿ ಮಂಡಲ್ ಪಂಚಾಯತಿ ಕೈ ಸಿಂಬಲ್ ಕೊಡ್ತಾ ಇದ್ರು ಅವಾಗ. 86 ಅಲ್ಲಿ ಜನತಾ ಪಕ್ಷ ಇತ್ತು, ಕಾಂಗ್ರೆಸ್ ಇತ್ತು. ಜನತಾ ಪಕ್ಷ ನೇಗಿಲು ಹೊತ್ತ ರೈತ ಸಿಂಬಲ್ ಕೊಟ್ಟಿದ್ರು. ಕರೆಕ್ಟ್. ನಮಗೆ ಕೈ ಸಿಂಬಲ್ ಕೊಟ್ಟಿದ್ರು. ಆ ಕಾಲದಿಂದ ಕಾಂಗ್ರೆಸ್ಸು. ಕಾರಣಾಂತರ ಕಾಂಗ್ರೆಸ್ ಬಿಟ್ಟು ಒಂದು ಸಾರಿ ಕಾಂಗ್ರೆಸ್ ಬಿಟ್ಟು ಹೋದೆ. ಮತ್ತೆ ಕಾಂಗ್ರೆಸ್ ಬಿಟ್ಟು JDSಗೆ ಹೋದೆ. JDS ಅಲ್ಲಿ ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ. BJP ಗೌರ್ಮೆಂಟ್ ಅಲ್ಲಿ ಸನ್ಮಾನ್ಯ ಕೃಷ್ಣಯ್ಯ ಶೆಟ್ಟರು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 5 ಜಿಲ್ಲಾ ಪಂಚಾಯತಿ, ಒಂದೇ ಒಂದು ಜಿಲ್ಲಾ ಪಂಚಾಯತಿ JDS ಅಂತ ಮೊದಲ ಆಯ್ಕೆ ಮಾಡ್ಕೊಂಡಂತ ಪಕ್ಷದಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಮಾಲೂರು ತಾಲೂಕಲ್ಲಿ ಗೆಲ್ಸಿದ್ರು. ಆ ಒಂದು ಜಿಲ್ಲಾ ಪಂಚಾಯತಿ ಗೆಲ್ಸಿದ್ದಿಂದ ನಮ್ಮ ಶ್ರೀಮತಿ ಅವ್ರನ್ನ ಕೋಲಾರ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಕೂಡ ಆದ್ವಿ. ಒಂದು JDS ಅಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಗೆದ್ದು ಕೋಲಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೂಡ ಅವಕಾಶ ಸಿಕ್ತು. ಮತ್ತೆ ಕಾರಣಾಂತರ ಕಾಂಗ್ರೆಸ್ ಬಿಟ್ಟು JDSಗೆ ಹೋದ್, ಮತ್ತೆ ವಾಪಸ್ ಕಾಂಗ್ರೆಸ್ ಬಂದೆ. ಕಾಂಗ್ರೆಸ್ ಹೈಕಮಾಂಡು ನನಗೆ ಜವಾಬ್ದಾರಿ ಕೊಡ್ತು. ಕಾಂಗ್ರೆಸ್ ಇಲ್ಲಿ ಇರಲಿಲ್ಲ, ಸುಮಾರು 15 ವರ್ಷ ಆಗಿತ್ತು. ಬರೀ 9,500 ಬಂದಿತ್ತು ಕಾಂಗ್ರೆಸ್. ಪಕ್ಷವನ್ನು ಕಟ್ಟುವಂಥ ಜವಾಬ್ದಾರಿ ಕೊಟ್ಟ ಮೇಲೆ 2.5 ವರ್ಷ ಹೋರಾಟ ಮಾಡಿದೆ. ಬೇಕಾದಷ್ಟು ತೊಂದರೆಗಳು ನೋವುಗಳು ಕೂಡ ನಾನೇ ಮಾಡಿದಂಥ ಒಬ್ಬ MLA ತೊಂದರೆಗಳು ಕೊಟ್ಟರು. ಅದನ್ನು ನನ್ನ ತಾಲೂಕಿನ ಜನ ನನ್ನ ಕೈ ಹಿಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ 15 ವರ್ಷ ಆದಮೇಲೆ ಜಯ ಕೊಟ್ಟರು. ಮೊದಲನೇ ಅವಧಿಯಲ್ಲಿ ನಾನು MLA ಆದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.